ಅಕ್ಷರ ಬಾಳನ್ನ ಬೆಳೆದಿದ್ರೆ ಜ್ಯೋತಿ ಕತ್ತಲನ್ನ ಕಳೆಯುತ್ತದೆ. ದೇವರನ್ನು ನಾವು ಯಾವ ಸ್ವರೂಪದಲ್ಲಿ ನೋಡ್ತೇವೆ ಅಂತಂದ್ರೆ ಆ ಜ್ಯೋತಿ ಸ್ವರೂಪವಾಗಿ ನಾವು ದೇವರನ್ನ ಕಾಣ್ತೇವೆ ಅನ್ನುವಂತಹ ಮಾತಿದೆ. ಹಾಗಾಗಿ ಆ ಒಂದು ಜ್ಯೋತಿ ಸ್ವರೂಪವಾಗಿರುವಂತಹ ದೇವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೆಲೆಸಿದಂತಹ ಎಲ್ಲ ಗಣ್ಯಾತಿಗಳ ವ್ಯಕ್ತಿಗಳಿಗೆ ಈ ಒಂದು ವೇದಿಕೆ ಪರವಾಗಿ ಎಲ್ಲರೂ ಸಹಿತ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸರತಿ ಸಾಲಿನಲ್ಲಿ ನಿಂತು ಅವರು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈ ಇಬ್ಬರು ಭಾರತ ಕಂಡಂತಹ ಮಹಿಳಾ ಶಕ್ತಿಗಳು ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಶ್ರೀಮತಿ ಎಸ್ ಜಾನಕಿಯವರ ಜೀವನ ಚರಿತ್ರೆಯನ್ನು ನೋಡಿದಾಗ ಬಹಳಷ್ಟು ಪಡೆದುಕೊಳ್ಳೋದಕ್ಕಿಂತ ತಮ್ಮ ಜೀವನದಲ್ಲಿ ಕಳೆದುಕೊಳ್ಳೋದೇ ಜಾಸ್ತಿ. ಹೇಗೆಂದ್ರೆ ಚಿಕ್ಕ ವಯಸ್ಸಿನಿದ್ದಾಗ ತಂದೆ ತಾಯಿನ ಕಳ್ಕೊತಾರೆ. ನಂತರ ವಿದ್ಯಾಭ್ಯಾಸವನ್ನ ಕಲಿತ ಮೇಲೆ ಮದುವೆ ಆದ ಸಹಿತ ಮದುವೆಯ ಮಕ್ಕಳಾಗ್ತವೆ. ಆದರೆ ಆ ಸುಖ ಅವರಲ್ಲಿ ಉಳಿಯಲ್ಲ ಬಹಳ ಜನರು. ಯಾಕೆಂದ್ರೆ ತಮ್ಮ ಗಂಡನನ್ನು ಸಹಿತ ಜೊತೆಗೆ ಗಂಡನನ್ನು ಕಳೆದುಕೊಂಡಂತಹ ಎಸ್ ಜಾನಕಿಯವರು ನಂತರ ತನ್ನ ಮಗನನ್ನು ಕೂಡ ಇವರು ಕಾಲವಾಗುವುದಕ್ಕಿಂತ ಕೇವಲ 6 ತಿಂಗಳ ಮುಂಚೆ ತನ್ನ ಮಗನನ್ನು ಸಹಿತ ಕಳ್ಕೊತಾರೆ. ಆ ಇಬ್ಬರು ಮೊಮ್ಮಕ್ಕಳಲ್ಲಿ ಒಬ್ಬ ಮೊಮ್ಮಕ್ಕಳು ಕೂಡ ಅಮೆರಿಕದಲ್ಲಿ ವಿಧಿವಶ ಆಗ್ತಾರೆ. ಹಾಗಾಗಿ ಕೇವಲ ಅವರ ಸಂಸಾರದಲ್ಲಿ ದಯವಿಟ್ಟು ಸರತಿ ಸಾಲಿನಲ್ಲಿ ನಿಂತು ಅವರು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈ ಇಬ್ಬರು ಭಾರತ ಕಂಡಂತಹ ಮಹಿಳಾ ಶಕ್ತಿಗಳು ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಶ್ರೀಮತಿ ಎಸ್ ಜಾನಕಿಯವರ ಜೀವನ ಚರಿತ್ರೆಯನ್ನು ನೋಡಿದಾಗ ಬಹಳಷ್ಟು ಪಡೆದುಕೊಳ್ಳೋದಕ್ಕಿಂತ ತಮ್ಮ ಜೀವನದಲ್ಲಿ ಕಳೆದುಕೊಳ್ಳೋದೇ ಜಾಸ್ತಿ. ಹೇಗೆಂದ್ರೆ ಚಿಕ್ಕ ವಯಸ್ಸಿನಿದ್ದಾಗ ತಂದೆ ತಾಯಿನ ಕಳ್ಕೊತಾರೆ. ನಂತರ ವಿದ್ಯಾಭ್ಯಾಸವನ್ನ ಕಲಿತ ಮೇಲೆ ಮದುವೆ ಆದ ಸಹಿತ ಮದುವೆಯ ಮಕ್ಕಳಾಗ್ತವೆ. ಆದರೆ ಆ ಸುಖ ಅವರಲ್ಲಿ ಉಳಿಯಲ್ಲ ಬಹಳ ಜನರು. ಯಾಕೆಂದ್ರೆ ತಮ್ಮ ಗಂಡನನ್ನು ಸಹಿತ ಜೊತೆಗೆ ಗಂಡನನ್ನು ಕಳೆದುಕೊಂಡಂತಹ ಎಸ್ ಜಾನಕಿಯವರು ನಂತರ ತನ್ನ ಮಗನನ್ನು ಕೂಡ ಇವರು ಕಾಲವಾಗುವುದಕ್ಕಿಂತ ಕೇವಲ 6 ತಿಂಗಳ ಮುಂಚೆ ತನ್ನ ಮಗನನ್ನು ಸಹಿತ ಕಳ್ಕೊತಾರೆ. ಆ ಇಬ್ಬರು ಮೊಮ್ಮಕ್ಕಳಲ್ಲಿ ಒಬ್ಬ ಮೊಮ್ಮಕ್ಕಳು ಕೂಡ ಅಮೆರಿಕದಲ್ಲಿ ವಿಧಿವಶ ಆಗ್ತಾರೆ. ಹಾಗಾಗಿ ಕೇವಲ ಅವರ ಸಂಸಾರದಲ್ಲಿ ಹರದನಹಳ್ಳಿ, ಪಡುವಲಿಪ್ಪೆ ಮತ್ತೆ ಮುತ್ತಿಗೆರೆಹಳ್ಳಿಯಲ್ಲಿ ಜನಿಸಿದಂಥವರು ದೇವೇಗೌಡರ ಕೈ ಹಿಡಿದು ಅವರ ಎಲ್ಲ ಕಷ್ಟ ದಿನಗಳಿಂದ ಅವರು ದೇಶದ ತುತ್ತ ತುದಿಯ ಪ್ರಧಾನಿಯಾಗುವ ತನಕವೂ ಕೂಡ ಜೊತೆಗಿದ್ದು ಇಂದಿನವರೆಗೂ ಕೂಡ ಅವರೆಲ್ಲ ರಾಜಕೀಯ ಏಳುಬೀಳುಗಳಿಗೆ ಪ್ರಮುಖ ಕಾರಣಕರ್ತರಾಗಿ ದೇವೇಗೌಡರ ಎಲ್ಲ ಕಷ್ಟ ಸುಖಗಳ ಜೊತೆ ಭಾಗಿಯಾಗಿ ಸುಮಾರು 70 ವರ್ಷಗಳ ಕಾಲ ಅವರೊಟ್ಟಿಗೆ ಜೀವನವನ್ನು ನಡೆಸಿ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡುವೊಟ್ಟಿಗೆ ರಾಜಕಾರಣದಲ್ಲಿ ಇಡೀ ದೇಶದಲ್ಲಿಯೇ ಬಹುದೊಡ್ಡ ಕುಟುಂಬವಾಗಿ ಇವತ್ತು ರಾಜ್ಯದಲ್ಲಿ ಹೊರಹೊಮ್ಮಲಿಕ್ಕೆ ಚೆನ್ನಮ್ಮನವರ ಕೊಡುಗೆ ಸಾಕಷ್ಟಿದೆ. ಅದೇ ರೀತಿ ನಮ್ಮ ಜಿಲ್ಲೆಯೂ ಸೇರಿದಂತೆ ಸುತ್ತಮುತ್ತಲಿನ ನಗರದ ಹಸಿರು ಹೋದವರಿಗೆ ಹೊಟ್ಟೆ ತುಂಬ ಊಟವನ್ನು ಹಾಕುವುದರ ಜೊತೆಗೆ ಬಡವರ ಒಂದು ಆಶಾಕಿರಣವಾಗಿದ್ದಂತ ಚೆನ್ನಮ್ಮನವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ಗೌರವದೊಂದಿಗೆ ಇದೀಗ ತಾನೇ